ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಡೇ 2 ಆಫ್ ಪಾಂಡಿಚೇರಿ. ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆ 7 ನಿಮಿಷ. 6 ಗಂಟೆ 9 ನಿಮಿಷಕ್ಕೆ ಸನ್ರೈಸ್ ಆಗುತ್ತೆ ಅಂತ ನೋಡಿದೆ ಆನ್ಲೈನು. ಇಲ್ಲಿ ಬಂದು ಸನ್ರೈಸ್ ನೋಡೋಣ ಅಂದರೆ ಮೋಡ ಫುಲ್ ಬಂದ್ಬಿಟ್ಟಿದೆ. ಸನ್ರೈಸ್ ಕಾಣೋ ಥರ ಕಾಣ್ತಿಲ್ಲ, ಬಟ್ ವಿ ಸ್ಟಿಲ್ ವೇಟ್. ಸನ್ರೈಸ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಬಟ್ ಸದ್ಯಕ್ಕೆ ನಮಗೇನೋ ಕಾಣೋ ಥರ ಇಲ್ಲ. ವೆಯ್ಟ್ ಮಾಡೋಣ ಬಿಡಿ. ಸಕ್ಕತ್ತಾಗಿರೋ ಸನ್ರೈಸ್ ಅಂತ ನೋಡಿದ್ವಿ. ಸುಮಾರು ಆಲ್ಮೋಸ್ಟ್ 1 hour ಕೂತ್ಕೊಂಡಿದ್ವಿ. ಅಲ್ಲೇ ಕೂತ್ಕೊಂಡು ನಮ್ಮ ಹಾಗೆ ಕಷ್ಟ ಸುಖ ಮಾತಾಡ್ತಿದ್ವಿ. ಸೊ ಸನ್ರೈಸ್ ಅಂತೂ ಕಂಪ್ಲೀಟಾಗಿ ಆಗಿದೆ ನನ್ನ ಬ್ಯಾಕ್ಗ್ರೌಂಡಲ್ಲಿ. ಈಗ ಗೋಯಿಂಗ್ ಬ್ಯಾಕ್ ಟು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿ. ಆಮೇಲೆ ಏನೂ ಪ್ಲ್ಯಾನ್ ಇಲ್ಲ, ಇಡೀ ದಿನ ಏನೂ ಪ್ಲ್ಯಾನ್ ಇಲ್ಲ, ಬರೀ ಫುಲ್ ಡೇ ರೆಸ್ಟೇ ಇರುತ್ತೆ ನಮ್ಮದು. ಈವ್ನಿಂಗು ಮೋಸ್ಟ್ಲಿ ಎಲ್ಲಾದರೂ ಸಿಟಿ ಹಿಂಗೆ ರೌಂಡ್ ಹೊಡೆಯೋಕ್ಕೆ ಹೋದ್ವಿ. ನೋಡ್ಬೇಕು ಹೆಂಗಾಗತ್ತಂತ. ಬನ್ನಿ ಹೋಗೋಣ. ನಮ್ಮ ಗಣಿದು ಡಾಮಿನಾರಲ್ಲೇ ನಿಂತ್ಕೊಂಡಿದೆ. ಸಖತ್ ಗಾಡಿ ಮಾತ್ರ ಇದು. ಬಂದು ಸೆಟ್ಲಾಗಿ ನೀಟಾಗಿ ಸ್ನಾನ ಮಾಡಿಕೊಂಡು ಇವಾಗ ಬ್ರೇಕ್ಫಾಸ್ಟ್ ಅಂತ ಹೋಗ್ತಾಯಿದ್ದೀವಿ. ಇನ್ನು ಹೋಟ್ಲವ್ರದ್ದು ಬೇರೆ ಅರೇಂಜ್ಮೆಂಟ್ ಅಂತ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮೋಸ್ಟ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಗಣಿ. ಯು ನಾಟ್ ಗೋಯಿಂಗ್ ಎನಿವೇರ್ ಔಟ್ ಫಾರ್ ಶೋರ್. ಲುಕ್ಸ್ ಲೈಕ್ ದ ಹೀಟ್ ಇಸ್ ಸೊ ವಿ ಆರ್ ಲಕ್ಕಿ ಇಟ್ಸ್ ನಾಟ್ ಆ್ಯಕ್ಚುಲಿ ದಟ್ ಮಚ್ ಹೀಟ್, ನೋ ಅಗೇನ್ ಇಟ್ ವಿಲ್ ಬಿ. ಸೊ ನೀಟಾಗಿ ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಇವಾಗ ರೆಸ್ಟ್ ಮಾಡಬೇಕು. ಅಟ್ಲೀಸ್ಟ್ 1 hour. ಬೆಳಿಗ್ಗೆ ಬೇಗ ಇದ್ದಿದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ವಿಮ್ಮಿಂಗ್ ಅಂತ ಅಂದ್ಕೊಂಡಿದ್ದೀವಿ. ಈವ್ನಿಂಗ್ ನೋಡೋಣ ಬೇರೆ ಏನಾದರೂ ಪ್ಲ್ಯಾನ್ ಆಗುತ್ತಾ ಅಂತ. ಸಿಕ್ಕಾಪಟ್ಟೆ ಬಿಸಿ ಇದೆ ಆಲ್ರೆಡಿ. ಹೀಟ್ ಇನ್ನೂ 8:30 9 ಗಂಟೆ ಆಗಿದೆ. ಇನ್ನು ಎಷ್ಟಾಯ್ತು ಟೈಮು? ಓಕೆ 9 ಗಂಟೆ ಆಗಿಲ್ಲ. ಸಿಕ್ಕಾಪಟ್ಟೆ ಹೀಟ್ ಇದೆ ಅವ್ರಿಗೆ. ಓಕೆ ಸಿಗೋಣ ಮತ್ತೆ. ಈಗ 5 ಗಂಟೆ ಆಯಿತು ಸಾಯಂಕಾಲ. ಸೊ ಮಧ್ಯಾಹ್ನ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು. ಸೊ ಇವಾಗ ಹೀಗೆ ಸಿಟಿ ರೌಂಡಿಂಗು ಗಣಿ ಹೆಲ್ಪ್ ಮಾಡ್ತಿದ್ದಾರೆ. ಗಣಿ ಇಸ್ ರೈಡಿಂಗ್, ನಾನು ಹಿಂದ್ಗಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಪೊಲೀಸ್ ಈ ಥರ ಟೋಪಿ ಹಾಕೊಂಡು ತಿರುಗಾಡ್ತಾರೆ ಇಲ್ಲಿ. ರೋಡಲ್ಲಿ ಈತಾ ಇದ್ವಿ. ನಮ್ಮ ಗಣೇಶ್ಗೆ ಇದ್ದಕ್ಕಿದ್ದಂಗೆ ಐಡಿಯಾ ಬಂತು ಫ್ರೆಂಡ್ಸ್ ಕಾಲೋನಿಗೆ ಹೋಗ್ಬೋದು ಅಂತ.
ಸೊ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಕ್ಲೋಸೆಸ್ಟ್ ಫ್ರೆಂಡ್ಸ್ ಕಾಲೋನಿ ನಮ್ಗೆ ಇದೇ ಸಿಕ್ತು. ಸೊ ಇಲ್ಲೆಲ್ಲ ಆರ್ಕಿಟೆಕ್ಚರ್ ನೋಡಿದ್ರೆ ಆಲ್ರೆಡಿ ಫ್ರೆಂಡ್ಸ್ ಥರ ಅನಿಸ್ತಾ ಇದೆ ಆಯಿತಾ. ನೋಡಿ ಹಳೆಯ ಕಾಲೇಜ್ ಬಿಲ್ಡಿಂಗ್ಗಳು ನೋಡೋಣ ಬನ್ನಿ ಫ್ರೆಂಡ್ಸ್ ಕಾಲೋನಿಯಲ್ಲಿ ಏನೇನಿದೆ ಅಂತ. ರೋಡ್ ಇಸ್ ಫುಲ್ ಆಫ್ ರೆಸ್ಟೋರೆಂಟ್ಸ್. ಓಕೆ, ಒಳ್ಳೆ ಹ್ಯಾಪ್ನಿಂಗ್ ರೋಡ್ ಅನಿಸುತ್ತಿದ್ದು. ಫುಲ್ ಜನ ಪಾಂಡಿಚೇರಿಗೆ ಬರೋರೆಲ್ಲ ಇಲ್ಲೇ ಬಂದಿದ್ದಾರೆ ಅನಿಸುತ್ತೆ. ಹೆವಿ ಜನ ಇದ್ದಾರೆ ರೋಡಲ್ಲಿ ಮಾತ್ರ. ಇವ್ರಿಗೆಲ್ಲ ನೋಡಿ ಮನೇಲಿ ಎಕ್ಸಸೈಸ್ ಮಾಡ್ರು ಅಂದರೆ ಮಾಡಲ್ಲ ಆಯಿತಾ. ಒಂದು 2 ದಿನಕ್ಕೆ ಇಲ್ಲಿ ಪಾಂಡಿಚೇರಿಗೆ ಬಂದ್ಬಿಟ್ಟು ಬಾಡಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಇವರೆಲ್ಲರೂ. ಹಾಂ, ನೋ ಲುಕ್ ಅಟ್ ದೆಮ್, ದೇ ಆರ್ ಆಲ್ ಟೂರಿಸ್ಟಿಕ್ ಗಣಿ. ಕಮ್ ಆನ್, ವಾಟ್ ಲೋಕಲ್ ಆಗಿ ಗ್ಯಾಪಲ್ಲಿ ಬಾಡಿ ಬಿಲ್ಡ್ ಮಾಡ್ಕೊಂಡ್ಬಿಡೋದಾ? ಓ ಮೈ ಗಾಡ್, ವಾಟ್ ಇಸ್ ದಿಸ್ ಗಣಿ? So many people here. Wow, this is come here yesterday, Gani. They're all wearing white shirts. I think they are from same group or something. Yeah, no. Here it is. ಬೀಚ್ ಏನೋ ಚೆನ್ನಾಗಿದೆ. ನೆನ್ನೆ ಥರ 6 ಗಂಟೆ ಮೇಲೆ ಓಡಿಸಿದ್ರೆ ಸಾಕಷ್ಟೇ, ಮತ್ತೇನಿಲ್ಲ. ಈಗ ನೋಡಿ ಸಿ ಎಷ್ಟು ವೈಲ್ಡ್ ಇದೆ ಆ್ಯಕ್ಚುಲಿ. ನಮ್ಮ ಗಾಡಿ ಇಲ್ಲೇ ಪಾರ್ಕ್ ಇದೆ, ವೈಟ್ ಬಿಲ್ಡಿಂಗಿಂದ ಒಳಗೆ ಹೋಗ್ಬೇಕು ಗಣಿ. ರಿಮೆಂಬರ್, ಈಗ ಹುಚ್ಚ ಥರ ಸುತ್ತಾಡ್ತೀವಿ ನಾವು. ಅದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಮುಂಬೈದು ಒಂಥರ ಮರೀನಾ ಬೀಚ್ ಥರ ಮಾಡಿಬಿಟ್ಟಿದ್ದಾರೆ ಇದನ್ನು ಅಲ್ಲ. ಹಾಂ, ಓವರ್ ಕ್ರೌಡೆಡ್ ಆ್ಯಂಡ್ ಸಿಟ್ಟಿಂಗು ಹಿಂಗೆ ಇದೆ, ಹಿಂಗೆ ಹೋಗೋದು ನೋಡ್ಕೊಂಡೆಲ್ಲ. ಸೇಮ್ ಒಂಥರ ಮರೀನಾ ಬೀಚ್ ಥರ ಇದೆ ಮುಂಬೈದು. ಈಗ ಚೆನ್ನಾಗಿದೆ, ಒಳ್ಳೆ ಹ್ಯಾಪ್ನಿಂಗ್ ಇದೆ ಗಣೇಶ್ ಸ್ಟ್ರೀಟ್ ಇದು. ದಿಸ್ ರೋಡ್ ಇಸ್ ಹೈ-ಫೈ ರೋಡ್ ಮಗ. ರೋಡ್ ಐಮ್ ಟೆಲ್ಲಿಂಗ್ ಯು. ಈವನ್ ಬೆಸಂತ್ ನಗರ್ ಹಿಂಗೆ ಇರುತ್ತೆ. ಬೆಸಂತ್ ನಗರ್ ಬೀಚ್ ಫುಲ್ ಓಲ್ಡ್ ಲೈಟ್ ಹೌಸ್ ಅಂತೆ. ಆಮೇಲೆ ಈ ಕಡೆ ಗಾಂಧಿ, ಮಹಾತ್ಮ ಗಾಂಧಿ, ಮಿಸ್ಟರ್ ಗಾಂಧಿ. ಅವಳು ಜವಾಹರ್ಲಾಲ್ ನೆಹರು. ನಿಂತ್ಕೊಂಡಿರೋದು ಮುನ್ಸಿಪಾಲಿಟಿ ದೇ ಪಾಂಡಿಚೇರಿ. ಬನ್ನಿ, ಅಂಬೇಡ್ಕರ್ ಲೈಬ್ರರಿ, ಡಾಕ್ಟರ್ ಅಂಬೇಡ್ಕರ್, BR ಅಂಬೇಡ್ಕರ್ ಲೈಬ್ರರಿ.